ಸ್ನೇಹಿತರೆ, ಸಿಂಹಧ್ವಜ ಚಾನಲ್ಗೆ ಸ್ವಾಗತ. ಜ್ಯೋತಿಷ್ಯ ಕಲಿಯೋ ನಿಮ್ಮೆಲ್ಲರ ಆಸಕ್ತಿಗೆ ಧನ್ಯವಾದಗಳು. ನಿಮ್ಮಲ್ಲಿ ಬಹಳಷ್ಟು ಜನ ತಮ್ಮ ಜಾತಕ ಪರಿಶೀಲನೆಯನ್ನು ಕೂಡ ನಮ್ಮ ಕನ್ಸಲ್ಟೆನ್ಸಿಯಲ್ಲಿ ಮಾಡಿಸಿಕೊಂಡು ತಮ್ಮ ಸಮಸ್ಯೆಗಳನ್ನು ನನ್ನ ಜೊತೆ ಹೇಳ್ಕೊಂಡಿದ್ದೀರಾ. ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಕೂಡ ಸೂಚಿಸಿದ್ದೀನಿ. ಇದರಿಂದ ನೀವೆಲ್ಲ ತುಂಬ ಖುಷಿಗೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಇನ್ನೂ ಯಾರಾದರೂ ಕನ್ಸಲ್ಟೆನ್ಸಿಗೋಸ್ಕರ ಕರೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನೀವು ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕರೆ ಮಾಡಿ ನನ್ನ ಜೊತೆ ಮಾತಾಡಬಹುದು ಅಥವಾ ವಾಟ್ಸಪ್ ಮೂಲಕ ಕೂಡ ಮೆಸೇಜ್ ಮಾಡ್ಕೋಬಹುದು. ಇನ್ನು ಇವತ್ತಿನ ವಿಡಿಯೋದಲ್ಲಿ ಲಗ್ನದಿಂದ 8ನೇ ಮನೆಯಾಗಿರೋ ಅಷ್ಟಮ ಭಾವದ ಬಗ್ಗೆ ತಿಳಿಯೋ ಪ್ರಯತ್ನ ಮಾಡೋಣ. ಇವತ್ತಿನ ವಿಡಿಯೋ ಇತರ ಎಲ್ಲ ವಿಡಿಯೋಗಳಿಗಿಂತ ತುಂಬ ವಿಶೇಷವಾಗಿರೋ ವಿಡಿಯೋ ಆಗಿದೆ. ಯಾಕಂದರೆ ಈ ಅಷ್ಟಮ ಭಾವ ಅಂದ್ರೇ ರಹಸ್ಯದ ಗೂಡು, ಅತ್ಯಂತ ನಿಗೂಢ, ಅತ್ಯಂತ ರಹಸ್ಯ. ಇದರ ಕಾರಕತ್ವಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಎಷ್ಟು ಅನುಭವ ಇದ್ರೂ ಸಾಕಾಗೋದಿಲ್ಲ. ಅರ್ಥವಾಗದೇ ಇರುವಂಥದ್ದು, ಆಕಸ್ಮಿಕವಾಗಿ ಎದುರಾಗುವಂಥದ್ದು, ಅಸಾಮಾನ್ಯವಾಗಿರುವಂಥದ್ದು, ಅಯೋಮಯಕ್ಕೆ ಒಳಪಡಿಸುವಂಥದ್ದು, ಬುದ್ಧಿಗೆ ತರ್ಕಕ್ಕೆ ನಿಲುಕದಂಥದ್ದು, ಈ ಎಲ್ಲ ಕೂಡ ಮನುಷ್ಯನಿಗೆ ಅದ್ಭುತವೇ ಸರಿ. ಅಂತಹ ಅದ್ಭುತ ಅಸಾಮಾನ್ಯವಾಗಿರೋ ಸಂಗತಿಗಳ ನಿಕ್ಷೇಪ ಈ ಅಷ್ಟಮ ಭಾವ. ಅದ್ಭುತ ಅಂತ ನಾನು ಹೇಳಿದ ಈ ಮಾತು ಶುಭ ಅಶುಭ ಈ ಎರಡೂ ಸಂಘಟನೆಗಳಿಗೂ ಕೂಡ ವರ್ತಿಸುತ್ತೆ. ಯಾಕಂದರೆ ಅಷ್ಟಮ ಭಾವದ ಕಾರಕತ್ವಗಳು ಒಂದೆರಡಲ್ಲ. ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಪರಿಶೋಧನೆ, ರಹಸ್ಯಗಳು, ರಹಸ್ಯ ವಿದ್ಯೆಗಳು, ಪಿತ್ರಾರ್ಜಿತ ಆಸ್ತಿ, ನಿಧಿ ನಿಕ್ಷೇಪಗಳು, ಅದೃಷ್ಟ ಮುಂತಾದ ಶುಭ ಕಾರಕತ್ವಗಳ ಜೊತೆಗೆ ಅನಾರೋಗ್ಯ, ಅನರ್ಥಗಳು, ಅಡ್ಡಿ ಆತಂಕಗಳು, ರಹಸ್ಯ ರೋಗಗಳು, ರಹಸ್ಯ ಶತ್ರುಗಳು, ದುರದೃಷ್ಟಗಳು, ಮೋಸ, ಸಂಚು, ಕುತಂತ್ರಗಳು, ಅಕಾಲ ಮರಣ ಮುಂತಾದ ಅಶುಭ ಕಾರಕತ್ವಗಳು ಈ ಅಷ್ಟಮ ಭಾವದಲ್ಲೇ ಬರುತ್ತೆ. ಇದಿಷ್ಟೇ ಅಲ್ಲದೆ ಪಾಪಗಳು, ದುಷ್ಟ ಕಾರ್ಯಗಳು, ಶತ್ರುತ್ವ, ವಿನಾಶ, ವಿಧ್ವಂಸಗಳು, ಮರಣ ಕಾರಣಗಳು, ಕಷ್ಟಗಳು, ಶೋಕಗಳು, ದಾರಿದ್ರ್ಯ, ದುಃಖಗಳು, ಪೂರ್ವಜನ್ಮ ಪಾಪಫಲಗಳು, ಕಳ್ಳತನ, ಅಪಾಯಗಳು, ಹೆಂಡತಿಯ ತವರುಮನೆ ವಿಷಯಗಳು, ಆರೋಪಗಳು, ಅವಮಾನಗಳು, ಗುಪ್ತ ರೋಗಗಳು ಮೊದಲಾದ ಕಾರಕತ್ವಗಳು ಈ ಅಷ್ಟಮ ಭಾವದಲ್ಲಿ ಬರುತ್ತೆ. ಇಲ್ಲಿ ಜ್ಯೋತಿಷ್ಯ ಕಲಿತಾ ಇರೋ ನಿಮಗೆ ಹಾಗೂ ಜ್ಯೋತಿಷಿಗಳ ಬಳಿ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂತಿರೋ ವ್ಯಕ್ತಿಗಳಿಗೆ ನಾನು ಹೇಳಬೇಕಾಗಿರೋ ಒಂದು ವಿಷಯ ಇದೆ. ಜಾತಕವನ್ನು ನೋಡಿ ಆಯಸ್ಸನ್ನು ನಿರ್ಧರಿಸಿ ಹೇಳೋದು ಅತ್ಯಂತ ಕಷ್ಟ. ಅದನ್ನು ಅಸಾಧ್ಯ ಅಂತಾನೆ ಹೇಳಬಹುದು. ಅದಕ್ಕೆ ಈ ಭಾವವನ್ನು ರಹಸ್ಯ ಭಾವ ಅಂತ ಕರೆಯೋದು. ಕೆಲವೊಂದು ಗಂಡಾಂತರಗಳನ್ನು, ಸಮಸ್ಯೆಗಳನ್ನು ಗುರುತಿಸಿ ಎಚ್ಚರಿಸಬೇಕೇ ಹೊರತು ಶುಭ ವಿಚಾರಕ್ಕೆ ಜಾತಕ ಪರಿಶೀಲನೆಗೆ ಬಂದ ವ್ಯಕ್ತಿಗೆ ವಿನಾಕಾರಣ ಹೆದರಿಸೋ ಕೆಲಸ ಮಾಡಬಾರ್ದು. ಹುಟ್ಟು ಸಾವು ಎರಡೂ ಕೂಡ ರಹಸ್ಯವೇ. ಹೀಗಾಗಿ ಇಂತಹ ವಿಷಯಕ್ಕಾಗಿ ಜ್ಯೋತಿಷಿಯನ್ನ, ಅದರಲ್ಲೂ ತಮ್ಮ ಆಯಸ್ಸಿನ ವಿಷಯಕ್ಕಾಗಿ ಜ್ಯೋತಿಷಿಯನ್ನ ಸಂಪರ್ಕಿಸಿ ಅದನ್ನು ತಿಳಿಸುವಂತೆ ಒತ್ತಾಯಿಸೋದು, ಪೀಡಿಸೋದು ಕೂಡ ಘೋರ ಪಾಪಕ್ಕೆ ಸಮ. ಅಂತಹ ವಿಷಯಗಳನ್ನು ತಾವೆಲ್ಲ ಗಮನದಲ್ಲಿ ಇಟ್ಕೋತೀರಾ ಅಂತ ಭಾವಿಸ್ತೀನಿ. ಇನ್ನು ಇಂತಹ ರಹಸ್ಯಗಳ ಆಗರವಾಗಿರೋ ಈ ಅಷ್ಟಮ ಭಾವದಲ್ಲಿ ವಿವಿಧ ಗ್ರಹಗಳಿದ್ದರೆ ಏನು ಫಲ ಅನ್ನೋದನ್ನು ನೋಡ್ತಾ ಹೋಗೋಣ. ಗಮನಿಸಿ, ಇದು ಕೇವಲ ಜ್ಯೋತಿಷ್ಯ ಶಾಸ್ತ್ರದ ಸಾಧಾರಣ ಫಲಸೂತ್ರಗಳು ಮಾತ್ರ. ಕೇವಲ ಅಷ್ಟಮ ಭಾವದಲ್ಲಿ ಯಾವ ಯಾವ ಗ್ರಹಗಳಿದ್ರೆ ಏನು ಫಲ ಅನ್ನೋ ಒಂದೇ ವಿಷಯವನ್ನ ಮಾತ್ರ ತಿಳಿಸೋ ವಿಡಿಯೋ ಮಾತ್ರ. ಜಾತಕದಲ್ಲಿನ ಇತರ ಯಾವುದೇ ಮನೆಗಳಲ್ಲಿ ಯಾವ ಗ್ರಹ ಇದೆ ಅನ್ನೋದನ್ನ ಇಲ್ಲಿ ಹೇಳಲಾಗಿಲ್ಲ. ಹೀಗಾಗಿ ಕೇವಲ ಅಷ್ಟಮ ಭಾವದಲ್ಲಿ ಯಾವ ಗ್ರಹಗಳು ನಿಮ್ಮ ಜಾತಕದಲ್ಲಿದೆ ಅಂತ ನೋಡಿಕೊಂಡು ನಿಮ್ಮ ಜಾತಕಕ್ಕೆ ಇದನ್ನ ಅಳವಡಿಸಿ ನೋಡಿಕೊಳ್ಳುವಂತಿಲ್ಲ. ನಿಮ್ಮ ಜಾತಕವನ್ನ ತಿಳಿಯೋದಕ್ಕೆ ಸಂಪೂರ್ಣ ಜಾತಕವನ್ನ ನೋಡಿನೇ ತಿಳಿಬೇಕು. ಇದನ್ನ ಕೇವಲ ಜ್ಯೋತಿಷ್ಯವನ್ನ ತಿಳಿದ ಜ್ಯೋತಿಷಿಗಳಿಂದ ಮಾತ್ರ ಸಾಧ್ಯ. ನೀವೇ ಯಾವುದೇ ಅಭಿಪ್ರಾಯಕ್ಕೆ ಬರೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಮೊದಲಿಗೆ ಸೂರ್ಯ ಅಷ್ಟಮ ಭಾವದಲ್ಲಿ ಇದ್ರೆ ಏನು ಫಲ ಅಂತ ನೋಡೋದಾದ್ರೆ, ಅಷ್ಟಮ ಭಾವದಲ್ಲಿ ಸೂರ್ಯ ಇದ್ರೆ ದೀರ್ಘಾಯುಷ್ಯ. ಸೂರ್ಯ ಸಹಜ ಪಾಪಗ್ರಹ. ಇಂತಹ ಪಾಪಗ್ರಹಗಳು ಅಷ್ಟಮದಲ್ಲಿರೋದು ಖಂಡಿತ ಶುಭದಾಯಕ. ಅದರಲ್ಲೂ ಸೂರ್ಯ ರಾಜಗ್ರಹ. ಆರೋಗ್ಯಕ್ಕೂ ಸೂರ್ಯನೇ ಕಾರಕನಾಗಿದ್ದರಿಂದ ಅಷ್ಟಮ ಸೂರ್ಯ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸ್ತಾನೆ. ಉತ್ತಮ ಮಾತುಗಾರರಾಗಿರ್ತಾರೆ. ಇಲ್ಲಿ ಸೂರ್ಯ ಲಗ್ನಕ್ಕೆ ಯಾವ ಭಾವದ ಅಧಿಪತಿಯಾಗ್ತಾನೆ ಅನ್ನೋ ವಿಷಯದ ಮೇಲೆ ನಿರ್ಧಾರ ಮಾಡಬೇಕಾಗುತ್ತೆ. ಜಾತಕದ 12 ಲಗ್ನಗಳಿಗೆ ರವಿ ಅಧಿಪತಿಯಾಗಿರೋ ಸಾಧ್ಯತೆ ಇರೋದ್ರಿಂದ ಆ ಫಲಗಳಲ್ಲಿ 12 ರೀತಿಯ ವಿಭಿನ್ನ ಫಲಗಳಿರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದೇ ರೀತಿ ಆಗಬಹುದು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇತರ ಎಲ್ಲ ಅಂಶಗಳನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಈ ಅಷ್ಟಮ ಸೂರ್ಯನ ಮೇಲೆ ಪಾಪಗ್ರಹಗಳ ದೃಷ್ಟಿ ಇದ್ರೆ ಜಾತಕನಿಗೆ ಕಣ್ಣಿನ ಸಮಸ್ಯೆಗಳು ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಇನ್ನು ಅಷ್ಟಮ ಭಾವದಲ್ಲಿ ಚಂದ್ರ ಇದ್ರೆ ತೀವ್ರ ಭಾವೋದ್ವೇಗಕ್ಕೆ ಒಳಗಾಗ್ತಾರೆ.
ಅಂದರೆ ಪ್ರತಿ ವಿಷಯಗಳಿಗೂ ಬಹಳ ಉದ್ವೇಗಕ್ಕೆ ಒಳಗಾಗೋದು, ಓವರ್ ರಿಯಾಕ್ಟ್ ಮಾಡುವಂತಹ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಪಿತ್ರಾರ್ಜಿತ ಪೂರ್ವಾರ್ಜಿತ ಆಸ್ತಿ ಕೂಡಿ ಬರೋ ಸಾಧ್ಯತೆ ಇರುತ್ತೆ. ಮನಸ್ಸು ಚಂಚಲವಾಗಿರುತ್ತೆ. ರಹಸ್ಯ ವಿಷಯಗಳಲ್ಲಿ ಆಸಕ್ತಿ, ಜ್ಯೋತಿಷ್ಯ, ಮಂತ್ರತಂತ್ರಗಳು, ನಿಧಿ ನಿಕ್ಷೇಪಗಳು ಮುಂತಾದ ವಿಷಯದಲ್ಲಿ ತೀವ್ರ ಆಸಕ್ತಿಯನ್ನು ಹೊಂದಿರ್ತಾರೆ. ಚಂದ್ರ ಇಲ್ಲೂ ಕೂಡ ಯಾವ ಭಾವದ ಅಧಿಪತಿ ಅನ್ನೋದರ ಮೇಲೆ ಫಲ ನಿರ್ಧಾರ ಮಾಡಬೇಕಾಗುತ್ತೆ. ಅಷ್ಟಮ ಭಾವದಲ್ಲಿ ಮಂಗಳ ಇದ್ದರೆ, ಕುಜ ಅಷ್ಟಮದಲ್ಲಿರೋದು ಕುಜದೋಷ ಅಂತ ಶಾಸ್ತ್ರ ಹೇಳುತ್ತೆ. ಆಕಸ್ಮಿಕವಾಗಿ ಸಂಭವಿಸಬಹುದಾದ ಪ್ರಮಾದಗಳು, ಆಕಸ್ಮಿಕವಾಗಿ ಸಂಭವಿಸಬಹುದಾದ ಕಲಹಗಳು ಅಥವಾ ಆಕಸ್ಮಿಕವಾಗಿ ಎದುರಾಗಬಹುದಾದ ಅನಾರೋಗ್ಯಗಳ ಸಾಧ್ಯತೆ ಹೆಚ್ಚಾಗಿರುತ್ತೆ. ಪತಿ ಅಥವಾ ಪತ್ನಿಯರ ಆರೋಗ್ಯದಲ್ಲಿ ಸಮಸ್ಯೆಗಳೆದುರಾಗೋ ಸಾಧ್ಯತೆ ಇರುತ್ತೆ. ಕಡಿಮೆ ಸಂತಾನವನ್ನು ಹೊಂದಿರ್ತಾರೆ. ಕುಟುಂಬ ಜೀವನ ಸಮಸ್ಯೆಗಳಿಂದ ಕೂಡಿ ಅಶಾಂತಿಯಿಂದಾಗಿರೋ ಸಾಧ್ಯತೆ ಇರುತ್ತೆ. ಬಂಧುಗಳ ಜೊತೆ ಜಗಳ ಅಥವಾ ದ್ವೇಷವನ್ನು ಹೊಂದಿರ್ತಾರೆ. ಹಾಗೆ ಎಂತಹ ಕೆಲಸವನ್ನಾದರೂ ಯಶಸ್ವಿಯಾಗಿ ನಿರ್ವಹಿಸುವಂಥ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಇಲ್ಲಿ ಈ ಅಷ್ಟಮ ಸ್ಥಾನದ ಮೇಲೆ ಶುಭ ಗ್ರಹಗಳ ದೃಷ್ಟಿಯಾಗಲಿ ಅಥವಾ ಯೋಗಕಾರಕ ಗ್ರಹಗಳ ದೃಷ್ಟಿಯಾಗಲಿ ಇದ್ದರೆ ಕೆಟ್ಟ ಪರಿಣಾಮಗಳು ತೊಲಗಿ ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಸಂಪೂರ್ಣ ಜಾತಕವನ್ನು ಪರಿಶೀಲಿಸಬೇಕು ಅನ್ನೋದನ್ನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಅಷ್ಟಮ ಭಾವದಲ್ಲಿ ಬುಧ ಇದ್ದರೆ ಎರಡೂ ರೀತಿಯ ಅಂದರೆ ಶುಭ ಅಶುಭ ಈ ಎರಡೂ ವಿಚಾರಗಳು ಇರುತ್ತೆ. ಆಕರ್ಷಕವಾದ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ತಮ್ಮ ಸ್ವಸಾಮರ್ಥ್ಯದ ಮೂಲಕ ಸಂಪತ್ತನ್ನು ಕೂಡಿಡ್ತಾರೆ. ಪಿತ್ರಾರ್ಜಿತ ಪೂರ್ವಾರ್ಜಿತ ಆಸ್ತಿಗಳು ಕೂಡ ಲಾಭವನ್ನು ಉಂಟು ಮಾಡುತ್ತೆ. ಅಪಾರ ಮೇಧಾವಿಗಳಾಗಿರೋ ಸಾಧ್ಯತೆ, ಜೊತೆಗೆ ಸಮಾಜದಲ್ಲಿ ಉತ್ತಮ ಗೌರವವನ್ನು ಪಡೀತಾರೆ. ದೀರ್ಘಾಯುಷ್ಯವನ್ನು ಹೊಂದಿರ್ತಾರೆ. ಆದರೆ ಅನಾರೋಗ್ಯ ಸಮಸ್ಯೆ ಬಹಳಷ್ಟು ಬಾಧಿಸುತ್ತೆ. ವಿಶೇಷವಾಗಿ ಮಾನಸಿಕವಾಗಿ ಖಿನ್ನತೆಗಳು, ಹಠಾತ್ ಸಂಘಟನೆಗಳಿಂದ ಮಾನಸಿಕ ಒತ್ತಡವನ್ನು ಎದುರಿಸಬೇಕಾಗಿ ಬರುತ್ತೆ. ಶತ್ರುಗಳಿಂದ ಕೂಡ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಹೆಚ್ಚಾಗಿ ಹಿತಶತ್ರುಗಳನ್ನೇ ಹೊಂದಿರೋ ಸಾಧ್ಯತೆ ಇರುತ್ತೆ. ಈ ಭಾವ ಬುಧನಿಗೆ ಮಿತ್ರ ಅಥವಾ ಶತ್ರು ಕ್ಷೇತ್ರವ ಅಥವಾ ಯಾವ ಗ್ರಹಗಳ ದೃಷ್ಟಿ ಬುಧನ ಮೇಲಿದೆ ಅನ್ನೋದೆಲ್ಲವನ್ನ ಕೂಡ ನೋಡಿ ಫಲ ನಿರ್ಧಾರ ಮಾಡಬೇಕಾಗುತ್ತೆ. ಇನ್ನು ಗುರು ಅಷ್ಟಮದಲ್ಲಿದ್ದರೆ ದಯಾಳುಗಳಾಗಿರ್ತಾರೆ, ಉತ್ತಮರಾಗಿರ್ತಾರೆ. ಆದರೆ ವೈಯಕ್ತಿಕ ಜೀವನದಲ್ಲಿ ಅಷ್ಟೊಂದು ಸಂತೋಷದಿಂದ ಇರೋದು ಕಷ್ಟ. ಬಾಲ್ಯ ವಯಸ್ಸಲ್ಲಿ ಮಾತು ಬರೋದಕ್ಕೆ ಸ್ವಲ್ಪ ತಡವಾಗ್ಬೋದು. ದೊಡ್ಡವರಾದ್ಮೇಲೂ ಕೂಡ ತುಂಬ ಮಾತಾಡೋದು ಕೂಡ ಕಡಿಮೆನೇ ಆಗಿರುತ್ತೆ. ಅಷ್ಟಮ ಸ್ಥಾನ ಗುರುವಿಗೆ ಶುಭ ಅಲ್ಲ. ದೀರ್ಘಾಯುಷ್ಯ, ಅನಾಯಾಸ ಮರಣ ಮುಂತಾದ ವಿಷಯಗಳು ಒಳ್ಳೆಯದಾದರೂ ಕೂಡ ಅದನ್ನು ಬಿಟ್ಟರೆ ವೈವಾಹಿಕ ಜೀವನಕ್ಕೆ ಕೂಡ ಇದು ಉತ್ತಮ ಅಲ್ಲ. ಕೆಟ್ಟ ಅಭ್ಯಾಸಗಳು, ವಿವಾಹೇತರ ಸಂಬಂಧಗಳು ಇರೋ ಸಾಧ್ಯತೆ ಇರುತ್ತೆ. ಮತ್ತು ಇಲ್ಲೂ ಕೂಡ ಅದನ್ನು ಹೇಳ್ತಾ ಇದ್ದೀನಿ, ಸಂಪೂರ್ಣ ಜಾತಕವನ್ನು ಪರಿಶೀಲಿಸಬೇಕು. ಅಷ್ಟಮ ಭಾವದಲ್ಲಿ ಶುಕ್ರ ಇದ್ದರೆ ಶುಭ ಫಲಿತಾಂಶಗಳೇ ಹೆಚ್ಚು. ಭೂಲೋಕದಲ್ಲಿ ಸ್ವರ್ಗ ಸುಖ ಅನುಭವಿಸ್ತಾರೆ. ಐಶ್ವರ್ಯ ಸಂಪತ್ತನ್ನು ಕೂಡಿಡ್ತಾರೆ. ಶುಕ್ರ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಜಾತಕನ ತಾಯಿಗೆ ಅನಾರೋಗ್ಯ ಕಾಡಬಹುದು. ಜಾತಕನಿಗೆ ದೀರ್ಘಾಯುಷ್ಯ ಹಾಗೂ ಅನಾಯಾಸ ಮರಣ ಇರುತ್ತೆ. ಸ್ವಲ್ಪ ಸುಳ್ಳು ಹೇಳೋ ವ್ಯಕ್ತಿತ್ವ ಕೂಡ ಇರೋ ಸಾಧ್ಯತೆ ಇದೆ. ಸ್ತ್ರೀಯರಿಂದ ಆಕರ್ಷಣೆಗೆ ಒಳಗಾಗ್ತಾರೆ. ಸ್ತ್ರೀಯರಿಗೂ ಇಷ್ಟವಾಗ್ತಾರೆ ಹಾಗೂ ಇವರು ಸ್ತ್ರೀಯರೊಂದಿಗೆ ಉತ್ತಮ ಸ್ನೇಹ ಸಂಬಂಧ ಹೊಂದಿರ್ತಾರೆ. ಅಷ್ಟಮ ಭಾವದಲ್ಲಿ ಶುಕ್ರ ಉಚ್ಚವಾದಲ್ಲಿ ಅಪಾರವಾದ ಸ್ಥಿರಾಸ್ತಿಗಳನ್ನು, ಐಶ್ವರ್ಯವನ್ನು ಹೊಂದ್ತಾರೆ. ಲಕ್ಸುರಿ ವಸ್ತುಗಳ ಮೇಲೆ, ಬ್ರ್ಯಾಂಡೆಡ್ ವಸ್ತ್ರಾಭರಣಗಳ ಮೇಲೆ ವಿಪರೀತ ಆಸಕ್ತಿ ಇರುತ್ತೆ. ಇನ್ನು ಅಷ್ಟಮದಲ್ಲಿ ಶನಿ ಇದ್ದರೆ ದೀರ್ಘಾಯುಷ್ಯ ಹೊಂದ್ತಾರೆ. ಇದರ ಜೊತೆಗೆ ಅನೇಕ ಜವಾಬ್ದಾರಿ ಕೂಡ ಇವರ ಹೆಗಲೇರುತ್ತೆ. ಜೀವನದಲ್ಲಿ ಎದುರಾಗೋ ಕಷ್ಟಗಳನ್ನು ಸಮರ್ಥವಾಗಿ ಎದುರಿಸಿ ತಮ್ಮ ಪಾಲಿನ ಬಾಧ್ಯತೆಯನ್ನು ನಿರ್ವಹಿಸ್ತಾರೆ. ಅಲ್ಪ ಸಂತಾನ, ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಬರೋ ಸಾಧ್ಯತೆ ಹೆಚ್ಚು. ಧೂಮ್ರಪಾನ ಮಾಡದೇ ಇದ್ದರೆ ಒಳ್ಳೆಯದು. ಈ ಅಷ್ಟಮ ಶನಿಯ ಜೊತೆ ಕುಜ ರಾಹು ಎರಡೂ ಗ್ರಹಗಳು ಸೇರಿದ್ರೆ ಗುಣಪಡಿಸೋದಕ್ಕೆ ಕಷ್ಟವಾಗುವಂಥ ರೋಗದಿಂದ ಆಸ್ಪತ್ರೆಗಳಿಗೆ ಓಡಾಟ ಹಾಗೂ ಅಪಾರ ಧನನಷ್ಟ ಉಂಟಾಗುತ್ತೆ. ಶನಿ ಚಂದ್ರರು ಅಷ್ಟಮದಲ್ಲಿದ್ದರೂ ದೈಹಿಕ ಮಾನಸಿಕ ಸಮಸ್ಯೆಗಳು ಹೆಚ್ಚು. ಇನ್ನು ಅಷ್ಟಮದಲ್ಲಿ ರಾಹು ಇದ್ದರೆ ಆರೋಗ್ಯದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳುಂಟಾಗೋ ಸಾಧ್ಯತೆ ಹೆಚ್ಚು. ಕಲಹ ಸ್ವಭಾವ, ಮೋಸದ ಬುದ್ಧಿ ಇರೋ ಸಾಧ್ಯತೆ. ರಾಹುವಿನ ಜೊತೆ ಚಂದ್ರ ಕೂಡ ಅಷ್ಟಮದಲ್ಲಿದ್ದರೆ ಮಾನಸಿಕ ಭ್ರಾಂತಿ ಉಂಟಾಗುತ್ತೆ. ಪಾಪಗ್ರಹಗಳ ದೃಷ್ಟಿ ಇದ್ದರೆ ಮಾನಸಿಕ ಸಮಸ್ಯೆಗಳು ಹೆಚ್ಚಾಗುವಂಥ ಸಾಧ್ಯತೆಯೇ ಹೆಚ್ಚು. ಇನ್ನು ಅಷ್ಟಮದಲ್ಲಿ ಕೇತು ಇದ್ದರೆ, ಕೇತುವಿನ ಮೇಲೆ ಶುಭಗ್ರಹಗಳ ದೃಷ್ಟಿ ಇದ್ದರೆ ಜಾತಕನಿಗೆ ದೀರ್ಘಾಯುಷ್ಯ ಇರುತ್ತೆ. ಸಂಪತ್ತನ್ನು ಅನುಭವಿಸೋ ಯೋಗ ಇರುತ್ತೆ. ಸಂತೋಷವಾಗಿರ್ತಾರೆ. ಪಾಪಗ್ರಹಗಳ ದೃಷ್ಟಿ ಇದ್ದರೆ ಅಥವಾ ಜೊತೆಗಿದ್ರೆ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಕೇತು ರಹಸ್ಯ ಗ್ರಹ. ಅಷ್ಟಮ ಭಾವ ಕೂಡ ರಹಸ್ಯ ಭಾವ.
ಇಂತಹ ರಹಸ್ಯ ಭಾವದಲ್ಲಿ ರಹಸ್ಯ ಗ್ರಹ ಇದ್ದಾಗ ಇದರ ಫಲಗಳನ್ನು ಊಹೆ ಮಾಡೋದು ಕಷ್ಟ. ಶುಭ ಗ್ರಹಗಳ ದೃಷ್ಟಿ ಇದ್ರೆ ಶುಭ ಫಲ, ಅಶುಭ ಗ್ರಹ ದೃಷ್ಟಿ ಇದ್ರೆ ಅಶುಭ ಫಲ ಇರುತ್ತೆ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಅಷ್ಟಮದಲ್ಲಿ ಯಾವ ಗ್ರಹಗಳು ಇಲ್ಲದೆ ಇದ್ರೆ ಈ ಭಾವವನ್ನ ಯಾವ ಗ್ರಹಗಳು ದೃಷ್ಟಿಸುತ್ತೆ, ಹಾಗೆ ಅಷ್ಟಮಾಧಿಪತಿ ಯಾವ ಮನೆಯಲ್ಲಿದ್ದಾನೆ ಅನ್ನೋದೆಲ್ಲವನ್ನ ನೋಡಿ ಫಲ ನಿರ್ಧಾರ ಮಾಡಬೇಕಾಗುತ್ತೆ. ಜಾತಕದ ಫಲ ನಿರ್ಧಾರ ಮಾಡುವಾಗ ಯಾವಾಗಲೂ ಸಂಪೂರ್ಣ ಜಾತಕ ಪರಿಶೀಲನೆ ಮಾಡಬೇಕು ಅನ್ನೋದನ್ನ ಕೂಡ ಯಾವತ್ತೂ ನೆನಪಲ್ಲಿಟ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಜಾತಕ ಕುಂಡಲಿಯಲ್ಲಿಯೇ ಅತ್ಯಂತ ಶುಭ ಸ್ಥಾನವಾದ 9ನೇ ಭಾವ ಅಂದರೆ ಭಾಗ್ಯ ಭಾವದ ಬಗ್ಗೆ ತಿಳಿಯೋ ಪ್ರಯತ್ನ ಮಾಡೋಣ. ಅಲ್ಲಿವರೆಗೂ ನೀವಿನ್ನು ಸಿಂಹಧ್ವಜ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಜಾತಕ ಪರಿಶೀಲನೆ ಅಂದರೆ ಕನ್ಸಲ್ಟೆನ್ಸಿಗಾಗಿ ಈ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರಿಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮೂಲಕ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಜೈ ಶ್ರೀರಾಮ್.